ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಧರ್ಮಸ್ಥಳದ ಬಗ್ಗೆ ಸುಳ್ಳು ಸುದ್ದಿ ಹರಡುವವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಬೆನ್ನಲ್ಲೇ ಧರ್ಮಸ್ಥಳ ಉದ್ವಿಗ್ನ. ಪೊಲೀಸರಿಂದ ಮಾತುಕತೆ ಬೆನ್ನಲ್ಲೇ ಗ್ರಾಮಸ್ಥರ ಪ್ರತಿಭಟನೆ ವಾಪಸ್. ಕ್ಷೇತ್ರದ ಬಗ್ಗೆ ಮಾತಾಡಿದ್ದಾರೆಂದು ಆರೋಪಿಸಿ ಗುಂಪಿನಿಂದ ಹಲ್ಲೆ. ನಾನು ಸ್ಥಳದಲ್ಲಿ ಇದ್ದೆ ಅನ್ನೋ ವಿಷಯಕ್ಕೆ ಪತ್ರಕರ್ತರ ಜೊತೆ ಜಗಳ. ಹಲ್ಲೆ ಬಗ್ಗೆ ವಿವರಿಸಿದ ಪ್ರತ್ಯಕ್ಷದರ್ಶಿ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್. ಅಂತಿಮ ಘಟ್ಟ ತಲುಪಿದ ಧರ್ಮಸ್ಥಳ ಕಾರ್ಯಾಚರಣೆ. ನಿನ್ನೆ ಗುರುತಿಸಿದ್ದ ಸ್ಥಳ ಬಿಟ್ಟು ದೂರುದಾರ ತೋರಿಸಿದ ಇನ್ನೊಂದು ಸ್ಥಳ ಪರಿಶೋಧನೆ. ಇಂದು 13ನೇ ಸ್ಥಳದಲ್ಲಿ ತಲಾಶ್ ಮಾಡಲಿರುವ ಎಸ್ಐಟಿ. ಮಂಡ್ಯದಲ್ಲಿ ಧಾರಾಕಾರ ಮಳೆಗೆ ತಗ್ಗು ಪ್ರದೇಶಕ್ಕೆ ನುಗ್ಗಿದ ನೀರು. ನಾಗಮಂಗಲದಲ್ಲಿ 10 ಮನೆಗಳಿಗೆ ಮಳೆ ನೀರು. ಚರಂಡಿ ಮುಚ್ಚಿರೋ ಕಾರಣ ನೀರು ನುಗ್ಗಿ ಜನರ ಪರದಾಟ. ಧಾರಾಕಾರ ಮಳೆಗೆ ಬಾಗಲಕೋಟೆ ಜಮಖಂಡಿಯ ಹಳ್ಳ ಕೊಳ್ಳ ಜಲಾವೃತ. ರೈತರ ಜಮೀನುಗಳಿಗೆ ನೀರು ನುಗ್ಗಿ ಭಾರೀ ಅವಘಡ. ಬೆಳೆಗಳು ಮುಳುಗಡೆಯಾಗಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಹಾನಿ. ಉತ್ತರಾಖಂಡದ ಮೇಘಸ್ಫೋಟಕ್ಕೆ ಸಾವಿನ ಸಂಖ್ಯೆ 5ಕ್ಕೆ ಏರಿಕೆ. ಜಲಪ್ರಳಯಕ್ಕೆ 100ಕ್ಕೂ ಹೆಚ್ಚು ಮಂದಿ ನಾಪತ್ತೆ. ಮಳೆ ನಡುವೆಯೂ ಮುಂದುವರಿದ ರಕ್ಷಣಾ ಕಾರ್ಯಾಚರಣೆ. ಸಿಎಂ ಪುಷ್ಕರ್ ಸಿಂಗ್ ಧಾಮಿ ಅಧಿಕಾರಿಗಳ ಜೊತೆ ವಿಪತ್ತು ನಿರ್ವಹಣಾ ಸಭೆ. ತುರ್ತು ಕ್ರಮಗಳ ಜೊತೆಗೆ ನಾಪತ್ತೆಯಾಗಿರುವವರ ರಕ್ಷಣೆ ಕುರಿತು ಚರ್ಚೆ. ಪ್ರವಾಹ ಪೀಡಿತ ಭಾಗಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಶೀಲನೆ. ಹಿಮಾಚಲ ಪ್ರದೇಶದಲ್ಲೂ ಧಾರಾಕಾರ ಮಳೆಗೆ ಭೂಕುಸಿತ. ಕಿನ್ನೌರ್ ಜಿಲ್ಲೆಯಲ್ಲಿ ಕೈಲಾಸ ಚಾರಣಕ್ಕೆ ತೆರಳುತ್ತಾ ಇದ್ದ 1000ಕ್ಕೂ ಅಧಿಕ ಯಾತ್ರಿಕರ ರಕ್ಷಣೆ. ಎನ್ಡಿಆರ್ಎಫ್ ಐಟಿಬಿಪಿ ಜಂಟಿ ಕಾರ್ಯಾಚರಣೆ ಮೂಲಕ ರಕ್ಷಣಾ ಕಾರ್ಯಾಚರಣೆ. ನಿರಂತರ ಮಳೆಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಜನಜೀವನ ಅಸ್ತವ್ಯಸ್ತ. ಹೊಟ್ಟೆಪಾಡಿಗಾಗಿ ತಾತ್ಕಾಲಿಕ ದೋಣಿ ನಿರ್ಮಿಸಿ ತರಕಾರಿಗಳ ಮಾರಾಟ. ವ್ಯಾಪಾರಿ ಐಡಿಯಾಗೆ ಸಾಮಾಜಿಕ ಜಾಲತಾಣದಲ್ಲಿ ಹ್ಯಾಟ್ಸ್ ಆಫ್. ಮಹಾರಾಷ್ಟ್ರದ ಜೈನ ಮಠಕ್ಕೆ ಮಹಾದೇವಿ ಆನೆ ವಾಪಸ್. ಲಕ್ಷಾಂತರ ಭಕ್ತರು ಪ್ರತಿಭಟನೆ ಹಿನ್ನೆಲೆ ಮರಳಿ ಮಠಕ್ಕೆ ಆನೆ ತರಲು ನಿರ್ಧಾರ. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ರೆ ಸುಸಜ್ಜಿತ ಸಂರಕ್ಷಣಾ ಕೇಂದ್ರ ಸ್ಥಾಪನೆಗೆ ಚಿಂತನೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಹಿನ್ನೆಲೆ ಭಾರತಕ್ಕೆ ಮತ್ತೆ 25% ಸುಂಕ. ಹೆಚ್ಚುವರಿ 25% ಸುಂಕ ವಿಧಿಸಿದ ಆದೇಶಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹಿ. ಭಾರತದಿಂದ ಅಮೆರಿಕಕ್ಕೆ ಆಮದಾಗುವ ಸರಕುಗಳ ಮೇಲೆ ಒಟ್ಟು 50% ತೆರಿಗೆ. ಟ್ರಂಪ್ ತೆರಿಗೆ ಭಾರತದ ನಡುವೆಯೂ ಭಾರತ ರಷ್ಯಾ ವ್ಯಾಪಾರ, ಆಧುನೀಕರಣ ಮತ್ತು ಕೈಗಾರಿಕಾ ಸಹಕಾರದ ಕುರಿತ 11ನೇ ಅಧಿವೇಶನ. ಸರ್ಕಾರಿ ಆಯೋಗದ ಚೌಕಟ್ಟಿನ ಅಡಿಯಲ್ಲಿ ಹೊಸ ಒಪ್ಪಂದ. ದಂಡ ತಪ್ಪಿಸಲು ಮಧ್ಯಪ್ರದೇಶದಲ್ಲಿ ವಿಚಿತ್ರ ಹೆಲ್ಮೆಟ್ ಧರಿಸಿದ ಭೂಪ. ಪೆಟ್ರೋಲ್ ಪಂಪ್ನಲ್ಲಿ ಇಂಧನ ತುಂಬಿಸಲು ಹಾಲಿನ ಟ್ಯಾಂಕ್ ಮುಚ್ಚಳ ಧರಿಸಿ ಬಂದ ಸವಾರ. ಹೆಲ್ಮೆಟ್ ಇಲ್ಲದ ಸವಾರರಿಗೆ ಪೆಟ್ರೋಲ್ ಹಾಕಿದ್ದಕ್ಕೆ ಬಂಕ್ ಸಿ. ಅಶ್ಲೀಲ ದೃಶ್ಯಗಳಲ್ಲಿ ನಟನೆ ಆರೋಪದ ಮೇಲೆ ಶ್ವೇತಾ ಮೆನನ್ ವಿರುದ್ಧ ಎಫ್ಐಆರ್. ಮಲಯಾಳಂ ನಟಿ ಕೇರಳದ ಎರ್ನಾಕುಲಂ ಸೆಂಟ್ರಲ್ ಪೊಲೀಸರು ಸ್ಥಳೀಯರು ಪೊಲೀಸರಿಗೆ ಕ್ರಮ ಕೈಗೊಳ್ಳುವಂತೆ ನ್ಯಾಯಾಲಯ ಸೂಚನೆ. ತರಗತಿಗಳಲ್ಲಿ ಲಾಸ್ಟ್ ಬೆಂಚ್ ಎಂಬ ಮಾದರಿ ರದ್ದು. ವೃತ್ತಾಕಾರ ಅಥವಾ ಯು ಶೇಪಲ್ಲಿ ವಿದ್ಯಾರ್ಥಿಗಳನ್ನು ಕೂರಿಸುವ ಮಾದರಿ ಜಾರಿ. ಮಧ್ಯಪ್ರದೇಶದಲ್ಲೂ ಯು ಆಕಾರದ ಆಸನ ವ್ಯವಸ್ಥೆ ಪರಿಚಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.